ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ನವನೀತ ಅಲಂಕಾರದಲ್ಲಿ ಭಕ್ತರನ್ನು ಕಟಾಕ್ಷಿಸಿದ ಒಂಟಿಮಿಟ್ಟ ಶ್ರೀ ಕೋದಂಡರಾಮ, ಸಿಂಹ ವಾಹನದಲ್ಲಿ ಶೋಭಾಯಮಾನವಾಗಿ ವಿಹರಿಸಿದ ಏಕಶಿಲಾ ನಗರದ ಶ್ರೀ ಕೋದಂಡರಾಮ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ವಸಂತೋತ್ಸವದ ಅಂಗವಾಗಿ ಸ್ವಾಮಿಗೆ ಸ್ನಪನ ತಿರುಮಂಜನ. ತಿರುಪತಿಯ ಶ್ರೀ ಕೋದಂಡರಾಮಾಲಯದಲ್ಲಿ ಕಿರೀಟಧಾರಣೆಯೊಂದಿಗೆ ಶ್ರೀ ಕೋದಂಡರಾಮನಿಗೆ ಅದ್ದೂರಿಯಾಗಿ ನಡೆದ ಪಟ್ಟಾಭಿಷೇಕ. ಜಗದಾನಂದಕಾರಕ ಶ್ರೀ ಕೋದಂಡರಾಮನಾಗಿ ಅನುಗ್ರಹಿಸುತ್ತಿರುವ ಒಂಟಿಮಿಟ್ಟ ಕ್ಷೇತ್ರದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ವೈಭವವಾಗಿ ಸಾಗುತ್ತಿದೆ. ಈ ಸಂದರ್ಭವಾಗಿ ರಾಮಚಂದ್ರ ಮೂರ್ತಿಗೆ ಬುಧವಾರ ಬೆಳಗ್ಗೆ ನವನೀತ ಕೃಷ್ಣ ಅಲಂಕಾರ ಸೇವೆ ಜರುಗಿತು. ಸ್ವರ್ಣಾಭರಣಗಳು, ಪಟ್ಟು ವಸ್ತ್ರ, ಪರಿಮಳ ಪುಷ್ಪಮಾಲೆಗಳೊಂದಿಗೆ ದೇದೀಪ್ಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದ ಅರ್ಚಕರು ಆಗಮುಕ್ತವಾಗಿ ಕೈಂಕರ್ಯಗಳನ್ನು ಪೂರ್ಣಗೊಳಿಸಿ ತಿರುಬೀದಿ ಸೇವೆ ನಿರ್ವಹಿಸಿದರು. ನಂತರ ಅನೇಕ ಕಲಾವೃಂದಗಳು ಭಕ್ತರ ಶ್ರೀರಾಮ ನಾಮಸ್ಮರಣೆಗಳ ನಡುವೆ ಏಕಶಿಲಾ ನಗರದ ಬೀದಿಗಳಲ್ಲಿ ಕೋದಂಡರಾಮನ ನವನೀತ ಕೃಷ್ಣ ದರ್ಶನ ಅದ್ಭುತವಾಗಿ ಸಾಗಿತು. ಹಾಗೆಯೇ ಸ್ವಾಮಿಗೆ ಮಂಗಳವಾರ ಸಾಯಂ ಸಂಧ್ಯಾ ವೇಳೆಯಲ್ಲಿ ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರಮೂರ್ತಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ವರ್ಣಶೋಭಿತ ಪುಷ್ಪ ತೋರಣಗಳೊಂದಿಗೆ ಅಂದವಾಗಿ ಅಲಂಕರಿಸಿದ ಮಂಟಪದಲ್ಲಿರುವ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು. ನಂತರ ಭಕ್ತಿ ಸಂಕೀರ್ತನೆ, ವೇದ ಮಂತ್ರಗಳ ನಡುವೆ ಊಂಜಲ್ ಸೇವೆಯನ್ನು ನಯನ ಮನೋಹರವಾಗಿ ನಿರ್ವಹಿಸಿ ಮಹಾ ಮಂಗಳಾರತಿಯನ್ನು ಸಮರ್ಪಿಸಿದರು. ಹಾಗೆಯೇ ಮಂಗಳವಾರ ಶ್ರೀ ಕೋದಂಡರಾಮರಿಗೆ ಸಿಂಹವಾಹನ ಸೇವೆ ಘನವಾಗಿ ಜರುಗಿತು. ಉತ್ಸವಗಳ ಅಂಗವಾಗಿ ಸ್ವಾಮಿಗೆ ಆಭರಣಗಳು, ಪುಷ್ಪಮಾಲೆಗಳಿಂದ ಅಲಂಕರಿಸಿ ಸಿಂಹ ವಾಹನದಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ನಂತರ ಮಂಗಳವಾದ್ಯ, ವಿವಿಧ ಕಲಾವೃಂದಗಳೊಂದಿಗೆ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಶ್ರೀರಾಮಚಂದ್ರರು ಭಕ್ತರಿಗೆ ಶೋಭಾಯಮಾನವಾಗಿ ದರ್ಶನವಿತ್ತರು.
ಜಾಂಬವಂತ ಪ್ರತಿಷ್ಠಿತ ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ಬುಧವಾರ ಸ್ನಪನ ತಿರುಮಂಜನ ಆಗಮುಕ್ತವಾಗಿ ಜರುಗಿತು. ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ 2ನೇ ಪರ್ಯಾಯ ವಾರ್ಷಿಕ ವಸಂತೋತ್ಸವವನ್ನು ಪುರಸ್ಕರಿಸಿ ಆಲಯದ ಮಹಾ ಮುಖಮಂಟಪದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ತದನಂತರ ಆಲಯದ ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತಿತರ ವೈದಿಕ ಕ್ರತುವುಗಳನ್ನು ನಿರ್ವಹಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳು, ವೇದ ಮಂತ್ರೋಚ್ಚಾರಣೆಗಳ ನಡುವೆ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಪಂಚಾಮೃತಗಳು, ಅರಿಶಿಣ, ಚಂದನಾದಿ ದ್ರವ್ಯಗಳೊಂದಿಗೆ ಆಗಮುಕ್ತವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿದರು. ಆನಂತರ ತುಳಸಿ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಮಹಾ ಮಂಗಳ ನೀರಾಜನ ಸಮರ್ಪಿಸಿದರು. ತದನಂತರ ಸೇವಾಕಾಲ ಆಸ್ಥಾನ ಸಮರ್ಪಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಹನುಮ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಪ್ರಯುಕ್ತ 13ನೇ ವರ್ಷದ ಪ್ರವಚನ ಸಪ್ತಾಹವನ್ನು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರು ಉದ್ಘಾಟಿಸಿದರು. ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಭುವನೇಂದ್ರ ಕಿದಿಯೂರು, ಜಿತೇಶ್ ಕಿದಿಯೂರು, ಪುತ್ತಿಗೆ ಮಠದ ರಮೇಶ್ ಭಟ್, ರತೀಶ್ ತಂತ್ರಿ ಮೊದಲಾದವರು ಉಪಸ್ಥಿತರಿದ್ದರು. ಪ್ರವಚನಕಾರರಾದ ಮಹಾಮಹೋಪಾಧ್ಯಾಯ ಡಾಕ್ಟರ್ ಶತಾವಧಾನಿ ಉಡುಪಿ ರಾಮನಾಥ ಆಚಾರ್ಯ ಇವರಿಂದ ಪ್ರವಚನ ನಡೆಯಿತು. ವಾಲ್ಮೀಕಿಗಳು ರಾಮಾಯಣದ ಉದ್ಘಾಟನೆಯನ್ನು ಲವಕುಶರ ಮುಖಾಂತರ ಮಾಡಿಸಿದರು ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಲವಕುಶರು ಅಯೋಧ್ಯೆಯ ಬೀದಿಯಲ್ಲಿ ರಾಮಾಯಣವನ್ನು ಮೊಟ್ಟ ಮೊದಲು ಹಾಡ್ತಾ ಶ್ರೀರಾಮನ ಎದುರುಗಡೆ ರಾಮಾಯಣವನ್ನು ಹಾಡಿದರು ಅಂತ ಹೇಳಿ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಅದರ ಒಂದು ಸ್ಮರಣಿಕೆಯಾಗಿ ಇವತ್ತು ನಮ್ಮ ಪರ್ಯಾಯದಲ್ಲಿ ರಾಮೋತ್ಸವವನ್ನು ನಮ್ಮ ಪುತ್ತಿಗೆ ವಿದ್ಯಾಪೀಠದ ವಿದ್ಯಾರ್ಥಿಗಳಾದ ಲವಕುಶರ ಮುಖಾಂತರ ನಾವು ಉದ್ಘಾಟನೆ ಮಾಡಿದ್ದೇವೆ. ಅವತ್ತು ಆಶ್ಚರ್ಯ ಅಂದರೆ ಇವತ್ತು ಅವರಿಬ್ಬರ ಜನ್ಮದಿನವೂ ಹೌದು. ರಾಮನವಮಿ ಅಂತೇಳಿ ಹೇಳಿದರೆ ತಂದೆ ಹುಟ್ಟಿದ ದಿವಸದಲ್ಲೇ ಮಕ್ಕಳು ಹುಟ್ಟಿದ್ದಾರೆ. ಶ್ರೀರಾಮನ ಒಂದು ಜಯಂತಿಯ ದಿವಸವೇ ಲವಕುಶರ ಜಯಂತಿಯೂ ಕೂಡ ಆಗಿದೆ. ಆದ್ದರಿಂದ ಅವರ ಹುಟ್ಟು ದಿವಸದ ಆಚರಣೆ, ಶ್ರೀರಾಮದೇವರ ಹುಟ್ಟಿನ ಆಚರಣೆ, ಇದೆರಡರ ಜೊತೆಗೆ ಇವತ್ತು ನೂತನ ರೀತಿಯಲ್ಲಿ ಶ್ರೀರಾಮನವಮಿಯ ಉದ್ಘಾಟನೆ ನಡೆದಿದೆ. ಲವಕುಶರ ಮುಖಾಂತರ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ರಾಮನ ಉತ್ಸವ ಇದು ಅತ್ಯಂತ ಒಂದು ಅರ್ಥಪೂರ್ಣವಾದದ್ದು. ಕೃಷ್ಣ ಬೇರೆ ಅಲ್ಲ, ಶ್ರೀರಾಮ ಬೇರೆ ಅಲ್ಲ. ಇದಕ್ಕೆ ಏನು ಸಾಕ್ಷಿ ಅಂತೇಳಿ ಹೇಳಿದರೆ ಜಾಂಬವಂತರೇ ಸಾಕ್ಷಿ. ಇದನ್ನು ಪ್ರತ್ಯಕ್ಷವಾಗಿ ತೋರಿಸಿದವರು ಜಾಂಬವಂತರು. ಕೃಷ್ಣನ ಜೊತೆಗೆ ಯುದ್ಧ ಮಾಡ್ತಾ ಕೃಷ್ಣನಲ್ಲಿ ರಾಮನನ್ನು ಕಂಡವರು ಜಾಂಬವಂತರು.
ಕಂಡು ಜಾಂಬವತಿಯನ್ನು ಕೃಷ್ಣನಿಗೆ ನೀಡಿದವರು. ಹಾಗಾಗಿ ಕೃಷ್ಣಾವತಾರದಲ್ಲಿ ಕೃಷ್ಣನೇ ತಾನು ರಾಮನ ಅವತಾರ ಎಂಬುದನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸಿದ್ದಾನೆ. ಅದಕ್ಕೆ ಬೇರೆ ಪುರಾವೆಯ ಅಗತ್ಯ ಇಲ್ಲ. ಸಾಕ್ಷಾತ್ ಶ್ರೀರಾಮನೇ ಕೃಷ್ಣನಾಗಿ ನಮ್ಮ ಮುಂದೆ ಕಾಣಿಸಿಕೊಂಡಿದ್ದಾನೆ. ಹಾಗಾಗಿ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣನ ಪೂರ್ವಾವತಾರವಾದಂತಹ ಶ್ರೀರಾಮನ ಜಯಂತಿ ನಡೀತಾ ಇರುವುದು ಅದು ಕೃಷ್ಣ ಜಯಂತಿಯಷ್ಟೇ ಮಹತ್ವವುಳ್ಳದ್ದು ಅಂತ ಹೇಳಿ ನಾವು ಭಾವಿಸಬೇಕು. ಶ್ರೀಕೃಷ್ಣ ಅವನು ಜೀವನದ ಒಂದು ಚಿತ್ರಣವನ್ನು ಕೊಟ್ಟರೆ ಶ್ರೀರಾಮ ಇನ್ನೊಂದು ಚಿತ್ರಣವನ್ನು ಕೊಡ್ತಾನೆ. ರಾಮಕೃಷ್ಣರು ಇಬ್ಬರು ಜೊತೆಯಾಗಿ ಪೂರ್ಣ ಸಂದೇಶವನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ರಾಮಾಯಣ ಮತ್ತು ಮಹಾಭಾರತ ಅದು ಎರಡೂ ಒಂದೇ ಗ್ರಂಥ. ರಾಮಾಯಣ ಎಂಬುದು ಪೂರ್ವಾರ್ಧವಾದರೆ ಮಹಾಭಾರತ ಎಂಬುದು ಅದು ಉತ್ತರಾರ್ಧ. ಹಾಗಾಗಿ ಶ್ರೀರಾಮ ಕೃಷ್ಣ ಇಬ್ಬರು ಜೊತೆಯಾಗಿ ಜಂಟಿಯಾಗಿ ನಮಗೆ ಸಂಪೂರ್ಣವಾದಂತಹ ಸಂದೇಶವನ್ನು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆದ್ದರಿಂದ ಕೃಷ್ಣನ ಜಯಂತಿಯು ರಾಮನ ಜಯಂತಿಯು ಇದು ಎರಡೂ ಕೂಡ ಒಂದೇ ಆಗಿದೆ. ಶ್ರೀರಾಮ ರಾಜನಾಗಿ ಪಟ್ಟಾಭಿಷಕ್ತನಾಗಿ ತನ್ನ ಒಂದು ಆದರ್ಶವನ್ನು ತೋರಿಸಿದರೆ ಕೃಷ್ಣ ಪಟ್ಟಾಭಿಷಿಕ್ತನಾಗದೇ ಹೇಗೆ ರಾಜನ ಕೆಲಸವನ್ನು ಮಾಡಬಹುದು ಎಂಬುದನ್ನು ಕೃಷ್ಣ ತೋರಿಸಿದ್ದಾರೆ. ಭಗವಂತನ ಅವತಾರಗಳಲ್ಲಿ ಪಟ್ಟಾಭಿಷಿಕ್ತನಾಗಿ ರಾಜನಾಗಿ ಮೆರೆದಂತಹ ಒಂದು ಅವತಾರ ಅಂದರೆ ಅದು ರಾಮಾವತಾರ. ಮತ್ಸ್ಯಾವತಾರದಲ್ಲಿ ಪಟ್ಟಾಭಿಷೇಕ ಆಗಲಿಲ್ಲ, ಕೂರ್ಮಾವತಾರದಲ್ಲಿ ಆಗಲಿಲ್ಲ, ವರಾಹ ಅವತಾರದಲ್ಲಿಯೂ ಆಗಲಿಲ್ಲ, ನರಸಿಂಹ ಅವತಾರದಲ್ಲಿಯೂ ಆಗಲಿಲ್ಲ, ಪರಶುರಾಮ ಅವತಾರದಲ್ಲಿಯೂ ಕೂಡ ಆಗಲಿಲ್ಲ. ರಾಮಾವತಾರದಲ್ಲಿ ಮಾತ್ರ ಅಧಿಕೃತವಾಗಿ ಪಟ್ಟಾಭಿಷೇಕವಾಗಿ ಭಗವಂತ ರಾಜ್ಯವನ್ನು ಹೇಗೆ ಆಳಬೇಕು ಎಂಬುದನ್ನು ತೋರಿಸಿಕೊಡ್ತಾನೆ. ರಾಮಾಯಣ ಮತ್ತು ರಾಮನವಮಿ ಸುಂದರಕಾಂಡ ಇದನ್ನು ಕಾಂಟ್ರಾಕ್ಟ್ ವಹಿಸಿಕೊಂಡವರು ನಮ್ಮ ಭುವನೇಂದ್ರ ಕಿದಿಯವರು. ಆದ್ದರಿಂದ ರಾಮನವಮಿ ಹನುಮತ್ ಜಯಂತಿ ಅಂತ ಹೇಳಿದ ತಕ್ಷಣ ನೆನಪಾಗೋದು ಕಿದಿಯರು ಭುವನೇಂದ್ರರು. ಆದ್ದರಿಂದ ಅಂಥ ಒಂದು ದೊಡ್ಡ ಉತ್ಸವವನ್ನು ಬಹಳ ವರ್ಷಗಳಿಂದ ಅವರು ನಡೆಸಿಕೊಂಡು ಬಂದಿದ್ದಾರೆ. ಈ ಬಾರಿಯೂ ಕೂಡ ಅವರು ವಿಶೇಷವಾದ ಶ್ರದ್ಧೆಯಿಂದ ಈ ರಾಮೋತ್ಸವ ಮತ್ತು ಹನುಮತ್ ಜಯಂತಿಯ ಈ ಒಂದು ಉತ್ಸವವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಪ್ಪಲಮಡುಗು ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಡೋಲೋತ್ಸವ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಚಿಕ್ಕ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ಪ್ರಾಕಾರೋತ್ಸವವನ್ನು ಮಾಡಲಾಯಿತು. ನಂತರ ದೊಡ್ಡ ಮೂರ್ತಿಗಳನ್ನು ಅಲಂಕರಿಸಿ ಶೇಷವಾಹನದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ 12 ನೈವೇದ್ಯಗಳೊಂದಿಗೆ 12 ತರಹದ ಆರತಿಗಳನ್ನು ಸಮರ್ಪಿಸಲಾಯಿತು. ಬಳಿಕ ಮಹಾಮಂಗಳಾರತಿಯನ್ನು ಬೆಳಗಿಸಲಾಯಿತು. ತದನಂತರ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಪಲ್ಲಕ್ಕಿ ಉತ್ಸವವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಾಡಲಾಯಿತು.
ಉಡುಪಿಯ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆಯು ಅತ್ಯಂತ ವೈಭವದಿಂದ ನಡೆಯಿತು. ದೇವರ ಬಿಂಬೋತ್ಥಾಪನ, ವಿದ್ಯೇಶ ಕಲಶಾಭಿಷೇಕ, ರತ್ನನ್ಯಾಸ, ಶಿಖರ ಪ್ರತಿಷ್ಠೆ, ಕಾಣಿಯೂರು ಶ್ರೀಪಾದರ ಉಪಸ್ಥಿತಿಯಲ್ಲಿ ಪುನರ್ ಪ್ರತಿಷ್ಠೆಯು ಅತ್ಯಂತ ವೈಭವದಿಂದ ನಡೆಯಿತು. ಅಷ್ಟಬಂಧ, ಜೀವಕಲಶಾಭಿಷೇಕ, ಪ್ರತಿಷ್ಠಾ ಪೂಜೆಯು ನಡೆಯಿತು. ನಂತರ ಮಹಾಪೂಜೆಯನ್ನು ಮಾಡಲಾಯಿತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಹೆರ್ಗ ಜಯರಾಮ ತಂತ್ರಿಗಳು, ದೇವಾಲಯದ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಮುರಳೀಧರ ಕಡಂಬಡಿತಾಯ ಮೊದಲಾದವರ ಉಪಸ್ಥಿತಿಯಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಕೋಲಾರ ಜಿಲ್ಲೆಯ ಆವಣಿ ಮಹಾಕ್ಷೇತ್ರದಲ್ಲಿ ಲವಕುಶ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರವರ ನೇತೃತ್ವದಲ್ಲಿ ರಾಮೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಇದರ ಅಂಗವಾಗಿ ಪುರಾತನ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. ಈ ನಿಮಿತ್ತ ಭಕ್ತರು ಪೂಜಾ ಸಾಮಗ್ರಿಯನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ಸ್ವಾಮಿಗೆ ಸಮರ್ಪಿಸಿದರು. ನಂತರ ರಾಮಲಿಂಗೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಆಚರಿಸಿ ಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ತರುವಾಯ ಸೀತಾ ಪಾರ್ವತಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತರು ಅನೇಕ ಮಂದಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಇರುವ ಟಿಟಿಡಿ ಅನುಬಂಧವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಏಪ್ರಿಲ್ 10ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಾರ್ಷಿಕ ವಸಂತೋತ್ಸವವನ್ನು ಆಚರಿಸಲಾಗುವುದು. ಬೆಂಗಳೂರಿನ ಟಿಟಿಡಿ ಅನುಬಂಧವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಏಪ್ರಿಲ್ 10ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಸ್ವಾಮಿಗೆ ವಿಶೇಷವಾಗಿ ವಸಂತೋತ್ಸವ ನೆರವೇರುವುದು. ಮಧ್ಯಾಹ್ನ 3 ಗಂಟೆಗೆ ಸ್ನಪನ ತಿರುಮಂಜನ, ಸಂಜೆ 5:30ಕ್ಕೆ ಆಸ್ಥಾನ, ಸಂಜೆ 6 ಗಂಟೆಗೆ ಊಂಜಲ್ ಸೇವೆ. ಭಕ್ತರು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಶ್ರೀನಿವಾಸನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಆಲಯದ ಅರ್ಚಕರಾದ ಶ್ರೀಕಾಂತ್ ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನಾತ್. ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ. ಶ್ರೀ ಭುವನಿಳ ಅಲಮೇಲಮಂಗಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿವಾರ ದೇವಸ್ಥಾನ ಮಲ್ಲೇಶ್ವರಂ ವೈಯಾಲಕಾವಲ್ ಬೆಂಗಳೂರಿನಲ್ಲಿ ಚೈತ್ರ ಮಾಸದ ವಿಶೇಷ ಮಾಸೋತ್ಸವದ ಅಂಗವಾಗಿ ಅತ್ಯಂತ ವೈಭವೋಪೇತವಾಗಿ ದಿನಾಂಕ 10-4-2025 12-5-2025 3 ದಿನ ತ್ರಯಾನಿಕ ದೀಕ್ಷಾ ಸಂಕಲ್ಪದಂತೆ ತಿರುಮಲ ತಿರುಪತಿ ದೇವಸ್ಥಾನದ ಯಾಜಮಾನ್ಯದಲ್ಲಿ ವಸಂತೋತ್ಸವವನ್ನು ಏರ್ಪಡಿಸಲಾಗಿದ್ದು 3 ದಿನಗಳು ಕೂಡ ಮಧ್ಯಾಹ್ನ ಸ್ವಾಮಿಯವರಿಗೆ 3 ಗಂಟೆಗೆ ವಿಶೇಷ ಅಲಂಕಾರ ಸ್ನಪನ ತಿರುಮಂಜನ, ತದನಂತರ ಆಸ್ಥಾನ ಸೇವೆ ಹಾಗೂ ಉಯ್ಯಾಲೋತ್ಸವವನ್ನು ಚೈತ್ರ ಮಾಸದ ವಿಶೇಷ ಮಾಸೋತ್ಸವದ ಪ್ರಯುಕ್ತ ಮಾಡಲಾಗ್ತಾ ಇದೆ. ಎಲ್ಲ ಭಕ್ತ ಮಹಾಶಯರು ಕೂಡ ಈ ವಿಶೇಷವಾದಂತಹ ವಸಂತೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಅನುಗ್ರಹವನ್ನು ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಬೇಕೆಂದು ಮನವಿ. ಅದೇ ರೀತಿಯಾಗಿ ಈ ಒಂದು ಉತ್ಸವಕ್ಕೆ ದೇವಸ್ಥಾನದ ಆಧ್ವರ್ಯದಲ್ಲಿ 1,000 ರೂಪಾಯಿಗಳು ನಿಗದಿಪಡಿಸಲಾಗಿದ್ದು, ಈ ಆತಿಥ್ಯ ಸೇವೆಗಾಗಿ ಇಬ್ಬರನ್ನು ಬಿಡಲಾಗುತ್ತೆ. ಇವರಿಗೆ ಒಂದು ಮಹಾಪ್ರಸಾದವಾದಂತಹ ಲಾಡು, ವಡೆ ಹಾಗೂ ಉತ್ತರೀಯವನ್ನು ಕೊಡಲಾಗತ್ತೆ. ಎಲ್ಲ ಭಕ್ತ ಮಹಾಶಯರು ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಪ್ರಾರ್ಥನೆ. ಓಂ ನಮೋ ವೆಂಕಟೇಶಾಯ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈವೋರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ.
प्रियं वेङ्कटेश प्रयच्छ प्रयच्छ। ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ ಗೋವಿಂದ ತಂಜಾವೂರು ಜಿಲ್ಲೆ ಕುಂಭಕೋಣಂ ರಾಮಸ್ವಾಮಿ ದೇವಸ್ಥಾನದಲ್ಲಿ ರಾಮನವಮಿ ಅಂಗವಾಗಿ ಭವ್ಯವಾದ ರಥೋತ್ಸವವನ್ನು ನೆರವೇರಿಸಲಾಯಿತು. ತಂಜಾವೂರು ಜಿಲ್ಲೆ ಕುಂಭಕೋಣಂ ರಾಮಸ್ವಾಮಿ ದೇವಸ್ಥಾನವನ್ನು ದಕ್ಷಿಣದ ಅಯೋಧ್ಯೆ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ರಾಮನವಮಿ ಹಬ್ಬವನ್ನು 5 ದಿನಗಳು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ವರ್ಷವೂ ಧ್ವಜಾರೋಹಣದ ನಂತರ ವಿವಿಧ ವಾಹನಗಳಲ್ಲಿ ಸ್ವಾಮಿಯ ಮೆರವಣಿಗೆ ನಡೆಯಿತು. ಶ್ರೀರಾಮ ನವಮಿಯಂದು ಸ್ವಾಮಿಯವರಿಗೆ ವಿಶೇಷ ಪೂಜೆಗಳು ಜರುಗಿದವು. ತರುವಾಯ ಸೀತಾರಾಮ ಕಲ್ಯಾಣೋತ್ಸವ ನಡೆಸಿದರು. ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವವನ್ನು ಭಕ್ತಿಭಾವದಿಂದ ನಿರ್ವಹಿಸಿದರು. ರಥೋತ್ಸವದ ಅಂಗವಾಗಿ ಸೀತೆ, ರಾಮ ಮತ್ತು ಲಕ್ಷ್ಮಣರು ವೈಭವದಿಂದ ಅಲಂಕರಿಸಲ್ಪಟ್ಟ ರಥದಲ್ಲಿ ಭಕ್ತರಿಗೆ ದರ್ಶನ ನೀಡಿದರು. ತರುವಾಯ ಸಾವಿರಾರು ಭಕ್ತರು ರಾಮ ರಾಮ ಎಂದು ಜಪಿಸುತ್ತಾ ರಥದ ಹಗ್ಗಗಳನ್ನು ಹಿಡಿದು ಎಳೆದರು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರು ನಗರ ಹಲಸೂರಿನ ಶ್ರೀರಾಮ ಮತ್ತು ಶ್ರೀ ಪೋಲೇರಮ್ಮ ಮುತ್ತುಮಾರಿಯಮ್ಮನ್ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಸೀತಾರಾಮ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆಯಿತು. ಮೊದಲಿಗೆ ಆಲಯದ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಶ್ರೀ ಆಂಜನೇಯ ಸ್ವಾಮಿ ದೇವರುಗಳಿಗೆ ವಿಶೇಷ ಅಲಂಕಾರ ಮಾಡಲಾಯಿತು. ತದನಂತರ ಉತ್ಸವ ಮೂರ್ತಿಗಳಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಕಲ್ಯಾಣ ವೇದಿಕೆಯಲ್ಲಿ ಕೂರಿಸಲಾಯಿತು. ತದನಂತರ ಗಣಪತಿ ಪೂಜೆ, ಪುಣ್ಯಾಹವಾಚನ, ಶ್ರೀರಾಮನ ಅಷ್ಟೋತ್ತರ ಪಠಿಸಿ ಆನಂತರ ಕುಂಕುಮ ಅರ್ಚನೆ, ಕಂಕಣ ಧಾರಣೆ, ಯಜ್ಞ ಪವಿತ್ರ ಧಾರಣೆ, ಕನ್ಯಾದಾನ ಶಾಸ್ತ್ರಗಳನ್ನು ಮುಗಿಸಿ ತದನಂತರ ಮಾಂಗಲ್ಯ ಪೂಜೆ ಸಲ್ಲಿಸಿ ಮಾಂಗಲ್ಯ ಧಾರಣೆ ಮಾಡಿ ಅಕ್ಷತಾರೋಹಣ ಮಂಗಳಾರತಿ ಬೆಳಗಿಸಿ ಆನಂತರ ಪುಷ್ಪಯಾಗ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಮಹಾ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಕಲ್ಯಾಣೋತ್ಸವ ವೀಕ್ಷಿಸಿ ದರ್ಶಿಸಿ ಪೂಜಿಸಿ ದೇವರ ಅನುಗ್ರಹ ಪಡೆದರು.
ನಂಜನಗೂಡಿನಲ್ಲಿ ದಕ್ಷಿಣ ಕಾಶಿ ಎಂದು ಖ್ಯಾತವಾಗಿರುವ ಪುರಾಣ ಪ್ರಸಿದ್ಧ ಶ್ರೀಕಂಠೇಶ್ವರ ಗೌತಮ ಪಂಚಮಹಾರಥೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು. ಈ ಪ್ರಯುಕ್ತ ಮುಂಜಾನೆ 5 ಗಂಟೆಯಿಂದ 5:40 ಒಳಗೆ ಸಲ್ಲುವ ಮೀನ ಲಗ್ನದಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯ ಶ್ರೀಮನ್ನಹ ಗೌತಮ ರಥಾರೋಹಣ ನಡೆಸಲಾಯಿತು. ಮುಂಜಾನೆ ಸಾವಿರಾರು ಭಕ್ತಾದಿಗಳು ಕಪಿಲಾ ನದಿಯಲ್ಲಿ ಮಿಂದು ಶುಭ್ರ ವಸ್ತ್ರ ಧರಿಸಿ ನಗಾರಿ ಬಾರಿಸುತ್ತಿದ್ದಂತೆ ರಥವನ್ನು ಎಳೆದರು. ಮೊದಲಿಗೆ ಗಣಪತಿ, ನಂತರ ಶ್ರೀಕಂಠೇಶ್ವರ, ಪಾರ್ವತಿ ಅಮ್ಮ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ಸ್ವಾಮಿ ರಥಗಳು ಒಂದರ ಹಿಂದೆ ಒಂದು ಚಲಿಸುವ ಮುಖಾಂತರ ನೆರೆದಿದ್ದ ಸಾವಿರಾರು ಭಕ್ತಾದಿಗಳು ಶ್ರೀ ದೇವರ ದರ್ಶನ ಪಡೆದರು. ಆಗಮಿಸಿದ್ದ ಭಕ್ತರು ಬಾಳೆಹಣ್ಣು ಮತ್ತು ಧವನವನ್ನು ದೇವರಿಗೆ ಅರ್ಪಿಸುವ ಮುಖಾಂತರ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ವಿಠಲೇಶ್ವರ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ವಿಠಲ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ನಂತರ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ಆಸನಗೊಳಿಸಿ ಪೂಜಿಸಲಾಯಿತು. ತರುವಾಯ ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಆಚರಿಸಲಾಯಿತು. ಭಕ್ತರು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು.
ತಿರುವಣ್ಣಾಮಲೈ ಚಂಗಂ ಸಮೀಪದ ಶ್ರೀ ಸೆಲ್ವ ವಿನಾಯಕ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ತಿರುವಣ್ಣಾಮಲೈ ಜಿಲ್ಲೆಯ ಚಂಗಂ ಬಳಿಯ ಶ್ರೀ ಸೆಲ್ವ ವಿನಾಯಕರ್ ದೇವಸ್ಥಾನದ ಕುಂಭಾಭಿಷೇಕ ಸಮಾರಂಭವು ವೇದ ಮಂತ್ರಗಳ ಪಠಣದೊಂದಿಗೆ ಬಹಳ ಉತ್ಸಾಹದಿಂದ ನಡೆಯಿತು. ಇದಕ್ಕೂ ಮೊದಲು ಶಿವಾಚಾರ್ಯರಿಂದ ವೇದ ಮಂತ್ರಗಳನ್ನು ಪಠಿಸುತ್ತಾ ವಿವಿಧ ಯಜ್ಞಗಳನ್ನು ನೆರವೇರಿಸಲಾಯಿತು. ನಂತರ ಗೋಪುರ ಕಲಶಕ್ಕೆ ಪವಿತ್ರ ನೀರಿನಿಂದ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಚಂಗಂ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ 1000ಕ್ಕೂ ಹೆಚ್ಚು ಗಣೇಶ ಭಕ್ತರು ಕುಂಭಾಭಿಷೇಕ ಸಮಾರಂಭದಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನು ಪಡೆದರು. ಬೆಂಗಳೂರು ಪೂರ್ವ ತಾಲೂಕು ಹಗದೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆದವು. ಮೊದಲಿಗೆ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆ ಮಾಡಿ ಮಂಗಳಾರತಿ ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆಯನ್ನು ಮಾಡಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ಶ್ರೀರಾಮನವಮಿ ಮತ್ತು ಹನುಮ ಜಯಂತಿಯ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಟೇಶ್ ನೃತ್ಯಾಲಯ ಸ್ಕೂಲ್ ಆಫ್ ಡಾನ್ಸ್ ಬೆಂಗಳೂರು ಇವರಿಂದ ನಾಟ್ಯ ವೈಭವ ನಡೆಯಿತು.
ಕಲ್ಲೋನೆ ಪಾಂಡುರಂಗೆ ಪಾಂಡುರಂಗೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಸದ್ಗುರು ಕೈವಾರ ತಾತಯ್ಯನವರ ಜಯಂತ್ಯೋತ್ಸವ ಪ್ರಯುಕ್ತ ನಡೆದ ಸಂಗೀತೋತ್ಸವದಲ್ಲಿ ವಿದುಷಿ ನಾಗದೀಪ್ತಿ ಮತ್ತು ವಿದುಷಿ ನಾಗಪ್ರಶಾಂತಿರವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ರಾಮ 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 ಶ್ರೀ ರಘು ರಾಮ 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 ಪನ್ನಗ ಶಯನ ಪತಿತ ಪಾವನ ಪನ್ನಗ ಶಯನ ಪತಿತ ಪಾವನ ನನ್ನ ದಂಡಿಯು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.